ಅಕ್ಬರನ ಆಸ್ಥಾನದಲ್ಲಿ ಒಬ್ಬ ಚಿತ್ರಕಾರನಿದ್ದ. ಭಾಳ ಉತ್ತಮವಾಗಿ ಚಿತ್ರವನ್ನು ಬರೆಯುತ್ತಿದ್ದ ಅವನು. ಆದರೆ ತಾನು ಚಿತ್ರವನ್ನು ಬಹಳ ಉತ್ತಮವಾಗಿ ಬಿಡಿಸುತ್ತೇನೆ, ರಚಿಸುತ್ತೇನೆ ಎನ್ನುವಂತಹ ಅಹಂಕಾರ ಅವನಿಗೆ. ಹಾಗಾಗಿ ಅಕ್ಬರ ಇವನ ಅಹಂಕಾರವನ್ನು ಹೋಗಲಾಡಿಸಬೇಕು ಎನ್ನುವ ಉದ್ದೇಶದಿಂದ ಒಬ್ಬ ಸರದಾರನ ವೇಷವನ್ನು ಧರಿಸಿ ಚಿತ್ರಕಾರನ ಮನೆಗೆ ಹೋಗುತ್ತಾನೆ. ಚಿತ್ರಕಾರನನ್ನು ಕರೆದು ಹೇಳ್ತಾನೆ, ನೋಡು, ನೀನು ನನ್ನ ಹಾಗೆ ಇರತಕ್ಕಂತಹ ಒಂದು ಚಿತ್ರವನ್ನು ಬಿಡಿಸಿ ನನಗೆ ಕೊಡಬೇಕು, ತದ್ರೂಪದ ಚಿತ್ರ. ಹಾಗಾದಾಗ ನಾನು ನಿನಗೆ 1,000 ವರಹ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ಚಿತ್ರಕಾರನಿಗೆ ಸಂತೋಷವಾಯಿತು. ಇದೇನು, ತಾನು ಯಾವಾಗಲೂ ಬಿಡಿಸ್ತೇನೆ ಅಂತ ಹೇಳ್ತಾ ಬಿಡಿಸಲು ಪ್ರಾರಂಭಿಸಿದ. ಒಂದು ದಿನ ಆಯಿತು. ಕರೆದ ಸರದಾರನನ್ನು. ಸರದಾರ ನೋಡಿದ. ಅಯ್ಯೋ, ಇದೇನಿದು, ನನ್ನ ಕಾಲು ಬೇರೆ ರೀತಿಯಾಗಿ ಕಾಣ್ತಾ ಇದೆಯಲ್ಲ ಅಂದ. ಆಯಿತು, ಸರಿ ಮಾಡ್ತೇನೆ ಅಂತಂದ ಚಿತ್ರಕಾರ. ಮಾರನೇ ದಿನ ಸರದಾರ ಹೋಗಿ ನೋಡಿದ. ಅಯ್ಯೋ, ಇದೇನು, ನನ್ನ ಬಲಕೆ ಸರಿ ಇಲ್ವಲ್ಲ ಅಂದ ಸರದಾರ. ಬೇಸರವಾಯಿತು ಚಿತ್ರಕಾರನಿಗೆ. ಆದರೂ ನಾಳೆ ಬನ್ನಿ, ಸರಿ ಮಾಡ್ತೇನೆ ಅಂತಂದ. ಹೋದಾಗ ಮತ್ತೆ ಸರದಾರ ಹೇಳಿದ, ಇದೇನು, ನನ್ನ ತಲೆಯ ಭಾಗದಲ್ಲಿ ನನ್ನಂತೆ ಅನಿಸುವುದಿಲ್ಲಲ್ಲ, ನನ್ನನ್ನು ಕಂಡ ಹಾಗೆ ಕಾಣುವುದಿಲ್ಲವಲ್ಲ ಎಂಬುದಾಗಿ ಹೇಳಿಬಿಟ್ಟ. ಅವಮಾನವಾದ ಹಾಗೆ ಆಯಿತು ಅವನಿಗೆ. ಹಾಗೆ ಅವನು ಆಯಿತು ಮತ್ತೆ ಬಿಡಿಸ್ತೇನೆ ಅಂತ ಹೇಳಿದ. ಸರದಾರ ಮನೆಗೆ ಹೋದ. ಇತ್ತ ಚಿತ್ರಕಾರನಿಗೆ ತುಂಬ ಬೇಸರವಾಗಿ ಅವನು ಹೊರವಲಯದಲ್ಲಿ ನಡೀತಾ ಇದ್ದಂಥ ಸಂದರ್ಭ. ಬೀರ್ಬಲ್ಲ ಅವನಿಗೆ ಭೇಟಿಯಾಗುತ್ತಾನೆ. ಏನ್ರಿ, ಚಿತ್ರಕಾರರು ತುಂಬ ಬೇಸರದಲ್ಲಿದ್ದಂತೆ ಕಾಣುತ್ತದೆ. ಏನು ನಿಮ್ಮ ದುಃಖ, ಏನು ನಿಮ್ಮ ಬೇಸರಕ್ಕೆ ಕಾರಣ? ಆಗ ಚಿತ್ರಕಾರ ನಡೆದ ಕಥೆಯೆಲ್ಲ ಹೇಳಿದ. ಇಷ್ಟೇನಾ, ನಾನು ಹೇಳಿದ ಹಾಗೆ ಮಾಡು, ನನ್ನೊಂದಿಗೆ ಬಾ ಎಂದು ಬೀರ್ಬಲ್ಲ ಚಿತ್ರಕಾರನನ್ನು ಕರೆದು ಒಂದು ಅಂಗಡಿಗೆ ಹೋಗಿ ಒಂದು ಉತ್ತಮವಾದಂತಹ ಕನ್ನಡಿಯನ್ನು ತಂದ. ಇದನ್ನು ಹಿಡಿದುಕೋ, ನಾನು ಹೇಳಿದಂತೆಯೇ ಮಾಡು. ಕನ್ನಡಿಯನ್ನು ಹಿಡಿದುಕೊಂಡ ಚಿತ್ರಕಾರ. ಬೀರ್ಬಲ್ಲ ಮತ್ತು ಚಿತ್ರಕಾರ ಅಕ್ಬರನ ಆಸ್ಥಾನಕ್ಕೆ ಹೋದರು. ಸರದಾರನನ್ನು ಕಾಣಬೇಕು ಎಂಬುದಾಗಿ ಹೋಗಿ ಸರದಾರನ ಕೈಯಲ್ಲಿ ಬೀರ್ಬಲ್ಲ ಹೇಳಿದ ಹಾಗೆ ಚಿತ್ರಕಾರ ಕನ್ನಡಿಯನ್ನು ಕೊಟ್ಟು, ಇದೋ ಸರದಾರರೇ, ನಿಮ್ಮ ಹಾಗೆ ಕಾಣುವ ತದ್ರೂಪದ ಚಿತ್ರವನ್ನು ಕೊಡ್ತಾ ಇದ್ದೇನೆ. ಆಗ ಅಕ್ಬರನಿಗೆ ಸಂತೋಷವಾಗ್ತದೆ. ಓಹೋ, ಸರಿ, ಇದು ನನ್ನಂತೆಯೇ ಇದೆ, 1000 ವರಹವನ್ನು ಕೊಡ್ತೇನೆ ನಿನಗೆ ಅಂಥೇಳಿ ಅವನಿಗೆ ಕೊಡಿಸ್ತಾನೆ. ಮತ್ತೆ ಕೇಳ್ತಾನೆ, ಯಾರು ನಿನಗೆ ಬುದ್ಧಿಮತ್ತೆಯ ವಿಷಯವನ್ನು ಹೇಳಿದವರು? ಯಾರವರು ಆ ಬುದ್ಧಿವಂತರು? ಆಗ ಚಿತ್ರಕಾರ ಹೇಳಿದ, ಬೀರ್ಬಲ್ಲ ಎಂಬುದಾಗಿ. ಹೀಗೆ ಅಕ್ಬರ ಬೀರ್ಬಲ್ಲನ ಸಂಬಂಧಗಳು ಅನೇಕ ಕಥೆಗಳನ್ನು ನಮಗೆ ತೋರಿಸ್ತವೆ. ಬುದ್ಧಿವಂತಿಕೆಯ ಕತೆ, ಚಾಣಾಕ್ಷತನ, ಹೀಗೆಲ್ಲ ನಾವು ಇಂಥ ಕಥೆಗಳನ್ನು ಕೇಳುವುದರಿಂದ ನಮ್ಮ ಬುದ್ಧಿವಂತಿಕೆಯೂ ಕೂಡ ಬೆಳೆಯುತ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.